ಇನ್ನು ಲೋಕಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಕೊಪ್ಪಳದಲ್ಲೂ ಉಂಟಾಗಿದೆ. ಕೊಪ್ಪಳದಲ್ಲಿ ಗೊತ್ತೇ ಇದೆ ನಿಮಗೆಲ್ಲ, ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ. 11 ಗಂಟೆಗೆ ಸಭೆ ಕರೆದಿದ್ದಾರೆ. 8 ವಿಧಾನಸಭಾ ಕ್ಷೇತ್ರಗಳಿಂದ ಸಾವಿರಾರು ಬೆಂಬಲಿಗರು ಬರ್ತಾರೆ ಅಂತ ಅವರ ಮಗ ಹೇಳ್ತಾ ಇದ್ರು. ಈಗಾಗಲೇ 2 ಅವಧಿಗೆ ಸಂಸದರಾಗಿದ್ದಾರೆ ಸಂಗಣ್ಣ ಕರಡಿ ಅವರು. ಈ ಬಾರಿ ಟಿಕೆಟ್ ಮಿಸ್ ಆಗಿರೋದಕ್ಕೆ ಕೆಂಡಾಮಂಡಲರಾಗಿದ್ದಾರೆ. ಪಕ್ಷೇತರರಾಗಿ ನೀವು ಕಣಕ್ಕಿಳಿಬೇಕು ಅಂತ ಬೆಂಬಲಿಗರು ಹೇಳ್ತಾರೆ. ಬೆಂಬಲಿಗರು ಎಲ್ರಿಗೂ ಅದನ್ನೇ ಹೇಳೋದು. ಬಟ್ ಬೆಂಬಲಿಗರು ಓಟಿಂದನೇ ಗೆಲ್ತಾರೆ ಅಷ್ಟೇ. ಬೆಂಬಲಿಗರಿದ್ದಾರೆ ಅನ್ನೋದಾದರೆ ಓಕೆ. ಎಲ್ಲೋ ಒಂದು 1,000 2,000 ಜನ ಸೇರಿಬಿಟ್ಟು ಜೈ 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 ಅಂದ್ಬಿಟ್ಟು ನೀವು ನಿಂತ್ಕೊಳ್ಳಿ, ನಾವಿದ್ದೀವಿ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ರೆ 8-8.5 ಲಕ್ಷ ಮಿನಿಮಮ್ ವೋಟರ್ಸ್ ಇರ್ತಾರೆ ಒಂದು ಕ್ಷೇತ್ರದಲ್ಲಿ, ಲೋಕಸಭಾ ಕ್ಷೇತ್ರದಲ್ಲಿ. ಅದರಲ್ಲಿ ಯಾರೋ ಒಂದು ಕೆಲವು ಸಾವಿರ ಜನಗಳು ಹೇಳಿದಾಗ ನಡೆಯುತ್ತಾ, ಅಥವಾ ನಿಜವಾಗ್ಲೂ ಅವರು ಜನಾನುರಾಗಿ ಆಗಿದ್ದರೆ, ಜನ ಅವ್ರನ್ನ ಒಪ್ಪಿದ್ರೆ ಗೆಲ್ಲಿಸ್ಬೋದು, ಹಾಗೇನಿಲ್ಲ. ಬಟ್ ಕರಡಿ ಸಂಗಣ್ಣ ಅವರು ಪ್ರಶ್ನೆ ಮಾಡ್ತಿರೋದು, ನನಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರಣ ಏನು ಅದನ್ನು ಹೇಳಬೇಕಾಗಿತ್ತು, ಹೇಳಲಿಲ್ಲ, ನನಗೆ ಅವಮಾನ ಮಾಡಿದ್ರು ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುಕ್ಕಣ್ಣ ಕತ್ತಿ ಅವರಿಂದ ಪಡಿತಾ ಹೋಗೋಣ. ಮುಕ್ಕಣ್ಣ, ನೀವು ಆಗ್ಲೇ ಕರಡಿ ಸಂಗಣ್ಣ ಅವರ ಪುತ್ರನನ್ನು ಮಾತನಾಡಿಸ್ತಾ ಇದ್ರಿ. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ, ಅವರ ಭಾಷೆಯನ್ನು ಕೇಳ್ತಾ ಇದ್ರೆ, ಈಗಾಗಲೇ ಅವ್ರು ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಪಕ್ಷೇತರರಾಗಿ ನಿಲ್ಲೋದಕ್ಕೆ. ಇವತ್ತಿನ ಸಭೆ ಕೇವಲ ಒಂದು ನಾಮಕೆ ವಾಸ್ತೆ, ಅವ್ರ ಮುಂದೆನೇ ಪ್ರಕಟ ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಕರೆದಿದ್ದಾರೆ ಅಂತ ನನಗನ್ನಿಸ್ತು. ತಾವೇನು ಹೇಳ್ತೀರಾ? ಅರವಿಂದ್, ಈಗಾಗಲೇ ಅವರು ಹೇಳೋ ಪ್ರಕಾರ ಬೆಂಬಲಿಗರು ಒತ್ತಡ ಆಗ್ತಾ ಇದ್ದಾರೆ. ನಾನು ಯಾವುದೇ ರೀತಿ ಏನಂದರೆ, ಅವರು ಈಗಾಗಲೇ ಹ್ಯಾಟ್ರಿಕ್ ಸಾಧನೆ ಮಾಡಬೇಕಂತ ಹಾಲಿ ಸಂಸದರ ಸಂಗಣ್ಣ ಕರಡಿ ಅವರು ಆಸೆ ಇಟ್ಕೊಂಡಿದ್ರು. ಆದರೆ ಹೈಕಮಾಂಡ್ ಈಗ ಡಾಕ್ಟರ್ ಬಸವರಾಜರಿಗೆ ಟಿಕೆಟ್ ನೀಡಿದೆ. ಆ ಕಾರಣಕ್ಕಾಗಿ ಬೆಂಬಲಿಗರು ಸಹ ಒತ್ತಡ ಏರ್ತಾ ಇದ್ದಾರೆ. ನಮಗೆ ಸ್ವತಃ ಅಂದರೆ ಬಂಡಾಯವಾಗಿ ನಿಲ್ಲಬೇಕು, ಕಾಂಗ್ರೆಸ್ ಟಿಕೆಟ್ ಸಹ ಆಗಲೇ ರಾಷ್ಟ್ರೀಯ ಟಿಕೆಟ್ನೊಳಗೆ ಫೈನಲ್ ಆಗಿದೆ. ಆ ಕಾರಣಕ್ಕಾಗಿ ನೀವು ಬಂಡಾಯ ನಿಲ್ಲಬೇಕು, ಬಿಜೆಪಿ ಬಂಡಾಯ ನಿಲ್ಲಬೇಕಂತ ಹೇಳ್ತಾರೆ. ಸ್ವತಃ ನಮ್ಮ ಹಾಲಿ ಸಂಸದರ ಸಂಗಣ್ಣ ಕರಡಿ ಇದ್ದಾರೆ, ಅವರೇ ಮಾತಾಡ್ಸೋಣ ಸರ್. ಈಗ ಇವತ್ತಿನ ಸಭೆ, ಬೆಂಬಲಿಗರ ಸಭೆ ಇದೆ, ಇವತ್ತು ಏನು ತೀರ್ಮಾನ ಆಗುತ್ತೆ ಸರ್ ನಿಮ್ಮದು? ಅಲ್ಲ, ಇವತ್ತು ನಮ್ಮ ಬೆಂಬಲಿಗರು ಮತ್ತು ಹಿತೈಷಿಗಳು ಒಂದು ಸಭೆ ಆಗಬೇಕು. ಸಭೆ ಆಗಿ ಅದು ಚರ್ಚೆ ಮಾಡೋಣ, ಆಮೇಲೆ ನಿಮ್ಮ ನಿಲುವು ತಗೊಳ್ರಿ ಅಂತ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಬೆಂಬಲಿಗರ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಸಭೆಯಲ್ಲಿ ಡಿಸ್ಕಸ್ ಆದಮೇಲೆ ನಾವು ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಮುಂದಿನ ಹೆಜ್ಜೆ ಅಂದರೆ ನಡೆಯನ್ನು ಹೇಳಲಿಕ್ಕೆ ನಾನು ಆ ಸಂದರ್ಭದಲ್ಲಿ ಹೇಳ್ಬೋದು. ಈ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ನಿಮಗೆ ಮನವೊಲಿಸುವಂಥ ಕೆಲಸ ನಿನ್ನೆ ಭಾಳ ಜನ ನಾಯಕರು ಮಾತಾಡಿದ್ದಾರೆ. ರಾಜೇಶ್ ಅವರು, ನಮ್ಮ ಸಂಘಟನೆ ಏನು ರಾಜ್ಯ ಕಾರ್ಯದರ್ಶಿಗಳು ರಾಜೇಶ್ ಅವರು ಮಾತಾಡಿದ್ದಾರೆ, ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ದಾರೆ. ಅದಾದಮೇಲೆ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಮತ್ತು ಸಾಯಂಕಾಲ ನಮ್ಮ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮತ್ತು ಇಲ್ಲಿಗೆ ಬಂದು ನಿನ್ನೆ ಕೂಡ ನಮ್ಮ ರಾಯಚೂರು ಶಾಸಕರಂಥ ಶಿವರಾಜ್ ಪಾಟೀಲರು ಕೂಡ ಇಲ್ಲೇ ನಮ್ಮ ಮನೆಗೆ ಬಂದಿದ್ದರು, ಮತ್ತು ಪ್ರತಾಪ್ ಪಾಟೀಲ್ ಕೂಡ ನಮ್ಮ ಮನೆಗೆ ಬಂದಿದ್ದರು. ಅವರೆಲ್ಲರೂ ಕೂಡ ಪಕ್ಷ ನಿಮ್ಮ ಜೊತೆಗಿದೆ, ಅದನ್ನು ಏನು ಇವತ್ತು ನಿಮಗೆ ಅಸಮಾಧಾನ ಆಗಿದೆ ಅದನ್ನು ಪಕ್ಷ ಸರಿಪಡಿಸ್ತದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈಗ ಅಲ್ಲಿ ಬೆಂಬಲಿಗರು ಸಹ ಪಕ್ಷೇತರಾಗಿ ನಿಲ್ಲಬೇಕಂತ, ಬಂಡಾಯ ನಿಲ್ಲಬೇಕಂತ ಹೇಳ್ತಾರೆ ಸರ್, ನಿಮ್ಮ ಇಲ್ಲ, ಅವ್ರಿಗೇನೆಂದರೆ ನನಗೆ ಕರಡಿ ಸಂಗಣ್ಣಿಗೆ ಅವಮಾನ ಆಗಿಲ್ಲ, ನಮ್ಮ ಕಾರ್ಯಕರ್ತರಿಗೆ ಅವಮಾನ ಆಗಿದೆ ಅನ್ನೋದು ಒಂದು ಭಾವನೆ ಬಂದಿದೆ. ಹಾಗಾಗಿ ಅವರು ಏನು ಹೇಳ್ತಾರೆ ಇನ್ನೂ ನಾನು ಸಭೆಗೆ ಹೋದ ಮೇಲೆ ಹೇಳ್ಬೋದು. ಪಕ್ಷೇತರ ನಿಲ್ಲಂತ ಏನು ಅಭಿಪ್ರಾಯ ಕೊಡ್ತಾರೋ ಅಥವಾ ಬೇರೆ ಬೇರೆ ಅಭಿಪ್ರಾಯ ಕೊಡ್ತಾರೋ ಅನ್ನೋದನ್ನು ಕಾದು ನೋಡ್ಬೇಕು. 2008ರಲ್ಲಿ ಕೊಪ್ಪಳ ವಿಧಾನಸಭಾ ಕ್ಷೇತ್ರಕ್ಕೂ ಸಹ ಓಟ ಮಾಡಿ ಟಿಕೆಟ್ ಪಡೆದ್ರಿ. ಅದೇ 2023ರಲ್ಲಿ ಸಹ ಓಟ ಮಾಡಿ ತಮ್ಮ ಅಂದರೆ ಸೊಸೆಗೆ ಟಿಕೆಟ್ ಪಡೆದ್ರಿ. ಈಗೂ ಸಹ ಅದೇ ಆಗುತ್ತೆ ಅಂತಾರೆ ಸರ್, ಆಸೆ ಇದೆನಾ ನಿಮ್ಮ ಟಿಕೆಟ್ ಸಿಗುತ್ತಂತ? ನೋಡಿ, ಈಗ ಮೀಡಿಯಾದವರು ಕೂಡ ಕನ್ಫ್ಯೂಷನ್ ಮಾಡ್ತಾರೆ. ಎಲೆಕ್ಷನ್ ಬಂದಾಗ ನಮ್ಮನ್ನು ವಿಲನ್ ಮಾಡ್ತಾರೆ. ನಾನೇನು ಸೊಸೆಗೂ ಟಿಕೆಟ್ ಕೇಳಿದ್ದಿಲ್ಲ, ಮತ್ತು ನಮ್ಮ ಮಗ ನಮ್ಮ ಅಂಬರೀಷ್ಗೆ ಕೇಳಿದ್ದಿಲ್ಲ. ಅದನ್ನು ಕೆಲವು ಮೀಡಿಯಾದವರು ಸೃಷ್ಟಿ ಮಾಡ್ತಾರೆ, ಕೆಲವು ನಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥ ಷಡ್ಯಂತ್ರ ಮಾಡ್ತಾರೆ. ನಾನು ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಮನೆಯವ್ರಿಗೆ ಟಿಕೆಟೇ ಬೇಡ ಅಂತ ಹೇಳಿದ್ದೆ. ನನ್ನ ಆಸೆ ಏನಿತ್ತು, ಇನ್ನೊಮ್ಮೆ ಸ್ಪಷ್ಟಪಡಿಸ್ತೀನಿ, ಮಾಂತೇಶ್ ಪಾಟೀಲ್ ಮೈನಳ್ಳಿ ಅಂಥೇಳಿ ನಮ್ಮ ಹುಡುಗ ಅದಾನೆ, ರೆಡ್ಡಿ ಸಮಾಜದ ಹುಡುಗ, 20 ವರ್ಷ ನನ್ನ ಜೊತೆಗೆ ಅದಾನೆ. ಅವ್ರ ತಾಯಿ ZP ಮೆಂಬರ್ ಇದ್ದರು, ಇವರು TP ಮೆಂಬರ್, ತಾಲೂಕ್ ಪಂಚಾಯತ್ ಮೆಂಬರ್ ಆಗಿದ್ದರು. ಒಬ್ಬ ದೊಡ್ಡ ಒಂದು ಕುಟುಂಬದಿಂದ ಬಂದಿರತಕ್ಕಂಥವ್ರನ್ನ ಪಾರ್ಟಿಯವರು ನನಗೆ ಚರ್ಚೆ ಕರೆದ್ರೆ ನಾನು ಮಾಂತೇಶ್ ಪಾಟೀಲಿಗೆ ಸೂಚಿಸ್ತಿದ್ದೆ. ಅದೆಲ್ಲ ಬಿಡ್ತಾರೆ, ನಿಮ್ಮ ಸಮಾಜದಾಗ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತೇಳಿ ಅವ್ರು ನಮಗೆ ಪಂಚಮಸಾಲಿ ಸಮಾಜಕ್ಕೆ ಕೊಡ್ಬೇಕಂತೇಳಿ ಅವರೇ ತೀರ್ಮಾನ ಮಾಡಿರ್ತಾರೆ. ಅದನ್ನು ನಮ್ಮ ಮೇಲೆ ಗೂಬಿ ಕೂರಿಸ್ತಕ್ಕಂಥವ್ರು ಮಾಡ್ತಾರೆ. ಅದ್ರ ಬಗ್ಗೆ ಹೆಚ್ಚು ವಿವರಣೆ ಹೇಳಿದ್ರೆ ಏನೋ ಆಗ್ಯದ, ಟಿಕೆಟ್ ತಪ್ಪಿದೆ ಅಂತ ಮಾತಾಡ್ತಾರೆ. ಇದು ಒಂದು ಸಂದರ್ಭ, ಅದು ಸರಿಯಾದದ್ದಲ್ಲ. ಅದಕ್ಕೆ ಅದ್ರ ಹಿಂದಿನ ಇತಿಹಾಸ ಯಾರು ಕೆಣಕಬೇಡ್ರಿ. ಚಿಕ್ಕಬಳ್ಳಾಪುರ ಸಂಸದರಂತ ಬಚ್ಚೇಗೌಡ ಸರ್ ರಾಜೀನಾಮೆ ನೀಡಿದ್ರು, ಬಿಜೆಪಿಗೆ ಸಿಕ್ಕಿಲ್ಲ ಅಂತ. ನೀವು ಏನಾದರೂ ಮುಂದಿನ ನಿರ್ಧಾರ? ಬಚ್ಚೇಗೌಡ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಾನು ಆ ಥರ
ಅವ್ರ ಬಗ್ಗೆ ಹೇಳ್ಬಾರ್ದು. ಯಾಕಂದ್ರೆ ಅವರು ಬಿ ಜೆ ಪಿ ಪಾರ್ಟಿಯಾಗಿದ್ದಾಗ ಮಗ ಬೇರೆ ಕಡೆ ನಿಂತ್ಕೊಂಡಿದ್ರು. ಅದು ಅಂಥವ್ರ ಬಗ್ಗೆ ನೀವು ಪ್ರಶ್ನೆ ಎತ್ತೋದು ಸರಿಯಲ್ಲ. ನಾವು ಮಾತಾಡ್ತಕ್ಕಂಥ ಅವ್ರು ಭಾಳ ದೊಡ್ಡವರು, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಸರ್, ಇವತ್ತಿನ ನಿರ್ಧಾರ ಈಗ ಬೆಂಬಲಿಗರ ಮೇಲೆ ನಿಮ್ಮ ವೈಯಕ್ತಿಕ ನಿರ್ಧಾರ ಅಂತ? ಬೆಂಬಲಿಗರ ಮೇಲೆ ನನ್ನ ಪರ್ಸ್ನಲ್ ನಿಲುವು ಏನಿಲ್ಲ. ದೆರ್ ಇಸ್ ನೋ ಪರ್ಸ್ನಲ್ ಅಜೆಂಡಾ. ಏನಿದ್ರು ಕಾರ್ಯಕರ್ತರು, ಸ್ನೇಹಿತರು, ಹಿರಿಯರದು ಅವರ ಏನು ಬೆಂಬಲಿಗರು ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನಮ್ಮೆಲ್ಲ ಆಮೇಲೆ ಅಭಿಪ್ರಾಯ ಆದಮೇಲೆ ನಾವೆಲ್ಲ ಕೆಲವು ಸೀನಿಯರ್ಸ್ ಇರ್ತಾರೆ, ಚಿಂತಕರು ಇರ್ತಾರೆ, ಅವ್ರದ್ದು ಸಬ್ಜೆಕ್ಟ್ ಅವ್ರ ಮುಂದೆ ಇಡ್ತೀನಿ. ಅವಾಗ ಅವ್ರು ಏನು ನಿರ್ಣಯ ತಗೊಳ್ರಿ ಅಂತ ಕೊಡ್ತಾರೆ, ಆಮೇಲೆ ತೀರ್ಮಾನ ಮಾಡ್ತಾರೆ. ಜಿಲ್ಲೆಯ ನಾಯಕರು ಲಾಬಿ ಮಾಡಿದ್ದಾರೆ ಅಂತ ಹೇಳಿದ್ರಿ ನೀವು ಸರ್. ಅಲ್ಲ, ಅದು ಮೇಲ್ನೋಟಕ್ಕೆ ಇದೆ ಅಲ್ಲ, ಲಾಬಿ ಮಾಡೇ ಟಿಕೆಟ್ ತಂದಿರೋ. Okay. ಈಗೂ ಹೇಳ್ತೀನಿ, ನನಗೇನು ಹೆದರಿಕೆ. ಯಾರು ಸರ್? ಭಾಳ ಜನ ಈಗ ನಾನು ಹೇಳೋದಲ್ಲ, ಕ್ಯಾಂಡಿಡೇಟ್ ಇವತ್ತು ಆಗಿದ್ದಾರಲ್ಲ ಬಸವರಾಜ್ ಡಾಕ್ಟ್ರು, ಅವ್ರ ಅಣ್ಣ ಜಡ್ ಪಿ ಮೆಂಬರ್ ಆಗಿದ್ದರು, ಕೆ ಮಹೇಶ್. ಅವರೇ ಹೇಳಿದ್ದಾರೆ ಭಾಷಣ ಮಾಡೋಕ್ಕೆ ಹೋಗಿ ಅಭ್ಯರ್ಥಿ ಪರ ಓಟ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಅಗ್ರಗಣ್ಯ ನಾಯಕರು ಟಿಕೆಟ್ ಕೊಡಿಸೋದ್ರಲ್ಲಿ ದೊಡ್ಡನಗೌಡ್ರು ಅಂತ, ಆಮೇಲೆ ಆಲಪ್ಪಾಚಾರಿ, ಆಮೇಲೆ ಬಸವರಾಜ್ ದಡೇಶ್ವರ, ಆಮೇಲೆ ಸಿಂಧನೂರಿನ ಎಕ್ಸ್ MP ಅವರು, ಇವರ ಶ್ರೀರಕ್ಷೆಯಿಂದ ನಮ್ಮ ಏನು ತಮ್ಮನಿಗೆ ಟಿಕೆಟ್ ಸಿಗಿದೆ ಅಂತೇಳಿ ಕೂಡ ಮಾತಾಡಿದ್ದಾರೆ. ನಾನೇ ಕೇಳಿ ಅವರೇ ಹೇಳ್ತಿದ್ದಾರಲ್ಲ. ಇದು ಏನಂದ್ರೆ ಹಾಲಿ ಸಂಸದರಾದಂಥ ಸಂಗಣ್ಣ ಕರಡಿ ಅವರ ಮಾತಾಗಿದೆ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ನೋಡೋಣ ಇವತ್ತು ತೀರ್ಮಾನ ಏನು ತಗೋತಾರೆ ಕರಡಿ ಸಂಗಣ್ಣ ಅವರು.